ಅವರೊಪ್ಪಂದಂತೆ ಸರ್ಕಾರ, ಕಾನೂನಂತೆ ಕಾನೂನು, ಅವರೊಪ್ಪಂದಂತೆ ಕಾನೂನು, ಸರ್ಕಾರಂತೆ ಸರ್ಕಾರ, ಅವರೊಪ್ಪಂದಂತೆ ಸರ್ಕಾರ, ಕಾನೂನಂತೆ ಕಾನೂನು, ಅವರೊಪ್ಪಂದಂತೆ ಕಾನೂನು. ಅನ್ನೆಯ ಹೋರಾಟಕ್ಕೆ ಜಯವಾಗಲಿ. ಕರ್ನಾಟಕ ದಲಿತ ರೈತ ಸೇನೆಯ ಹೋರಾಟಕ್ಕೆ ಜಯವಾಗಲಿ. ದಲಿತ ರೈತ ಸೇನೆ ಇವತ್ತು ನಮ್ಮ ಬಂಗಾರಪೇಟೆ ರೈಲ್ವೆ ನಿಲ್ದಾಣದ ಮುಂದೆ ಇವತ್ತು ಸಾಂಕೇತಿಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತೀವಿ. ಈ ಹೋರಾಟದ ಒಂದು ಬೆಂಬಲವಾಗಿ ನಮಗೆ ನಮ್ಮ ಪೊಲೀಸ್ ಇಲಾಖೆ ಮತ್ತು RPF ಅವರು ಸ್ಪಂದಿಸಿದ್ದಾರೆ. ಅವರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಯಾಕಂದರೆ ಇವತ್ತು ಬಂಗಾರಪೇಟೆ ನಗರಸಭೆ ವ್ಯಾಪ್ತಿಗೆ ಬರುವಂಥ ಗಂಗಮ್ಮನಪಾಳ್ಯ ವಾರ್ಡ್ ನಂಬರ್ 1 ಮತ್ತು ವಾರ್ಡ್ ನಂಬರ್ 2 ಖಾದರ್ ಲೇಔಟ್ನಲ್ಲಿ ಇವತ್ತು ಜನ ಓಡಾಡಲು ಕಷ್ಟಕರವಾಗಿರ್ತದೆ. ಯಾಕಂದರೆ ಮೊದಲು ಗಂಗಮ್ಮನಪಾಳ್ಯದ ಹತ್ರ ಒಂದು ರೈಲ್ವೆ ಗೇಟ್ ಇತ್ತು, ಅಲ್ಲಿ ಒಂದು ರೈಲ್ವೆ ಹಳಿ ಇದೆ, ಅಲ್ಲಿ ರೈಲ್ವೆ ಗೇಟ್ ಇತ್ತು. ಆ ರೈಲು ಹೋದಾಗ ಆ ಗೇಟನ್ನು ಮುಚ್ಚಿ ರೈಲು ಹೋದ ಮೇಲೆ ಆ ಗೇಟನ್ನು ತೆರೆದು ಇಡ್ತಾಯಿದ್ರು. ಆಗ ಜನ ಆರಾಮಾಗಿ ಓಡಾಡ್ತಾ ಇದ್ರು. ಆದರೆ ಈಗ ಅಲ್ಲೊಂದು ಅಂಡರ್ ಪಾಸನ್ನು ಮಾಡಿದ್ದಾರೆ. ಆ ಅಂಡರ್ ಪಾಸು ಸಾರ್ವಜನಿಕ ಅನಾನುಕೂಲವಾಗಿರ್ತದೆ. ಯಾಕೆಂದರೆ ಅಲ್ಲಿ ಲೈಟ್ ಇಲ್ಲ, ಮಳೆ ಬಂದರೆ ಆ ಅಂಡರ್ ಪಾಸ್ ತುಂಬೋಗ್ತದೆ. ಮತ್ತು ವಯೋವೃದ್ಧರು ಮತ್ತು ಯಾರಾದರೂ ಮಕ್ಕಳು ಓಡಾಡಬೇಕಂದ್ರೆ ತುಂಬ ಕಷ್ಟ ಆಗ್ತದೆ. ಮತ್ತು ಆಂಬುಲೆನ್ಸ್ ಆ ಊರೊಳಗೆ ಹೋಗ್ಬೇಕಂದ್ರೂ ಅಂಡರ್ ಪಾಸ್ ಒಳಗೆ ಆಂಬುಲೆನ್ಸ್ ಹೋಗೋಕ್ಕಾಗಲ್ಲ. ಈ ರೀತಿ ಸುಮಾರು ಅನಾನುಕೂಲಗಳಲ್ಲಿ ಸೃಷ್ಟಿಯಾಗಿದೆ. ಇವತ್ತು ಕೇಂದ್ರ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿಗಳನ್ನು ನಮ್ಮ ಬಂಗಾರಪೇಟೆಯಿಂದ ಕೋಲಾರವರೆಗೂ ಇವತ್ತು ಅಂಡರ್ ಪಾಸ್ಗಳನ್ನು ಮಾಡಿದ್ದಾರೆ. ಈ ಅಂಡರ್ ಪಾಸ್ಗಳು ಎಲ್ಲ ಫೈಲೂರ್ ಆಗಿರ್ತಕ್ಕಂಥ ಅಂಡರ್ ಪಾಸ್ಗಳೇ. ಯಾಕಂದರೆ ನೀವು ನೋಡ್ಬೋದು, ಒಂದ್ಸರಿ ಪತ್ರಕರ್ತರು ಈಗಾಗಲೇ ಅದನ್ನು ಗಮನಿಸಿದ್ದೀರಿ. ಏನಂತಂದ್ರೆ ಮಳೆ ಬಂದರೆ ನೀರು ನಿಂತ್ಕೊಳ್ಳುತ್ತೆ. ಆ ನೀರು ಸರಾಗವಾಗಿ ಹೋಗೋಕ್ಕೆ ಯಾವುದೇ ಅನುಕೂಲವನ್ನು ಮಾಡಿರಲ್ಲ. ಸರ್ಕಾರದ ದುಡ್ಡನ್ನು ದುರುಪಯೋಗ ಪಡಿಸಿರ್ತಕ್ಕಂಥ ಆ ಅಂಡರ್ ಪಾಸ್ಗಳಾಗಿರ್ತದೆ. ಹಾಗಾಗಿ ನಾವಿವತ್ತೇನು ಮಾನ್ಯ ರೈಲ್ವೆ ಇಲಾಖೆ ಅವರಿಗೆ ಮನವಿ ಪತ್ರ ಕೊಡೋಕೆ ಬಂದಿದ್ದೀವಿ. ಸಾಂಕೇತಿಕ ಹೋರಾಟ ಅಂತ ಏನು ಹೇಳ್ತಾ ಇದ್ದೀವಿ, ಇವತ್ತು ದಯವಿಟ್ಟು ತಾವು ಇದನ್ನು ಮನಗಲ್ಬೇಕು. ಅಲ್ಲಿ ಬರೀ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರು ಹೆಚ್ಚಾಗಿದ್ದಾರೆ. ಅದೇ ಖಾದರ್ ಲೇಔಟಲ್ಲಿ ಅಲ್ಪಸಂಖ್ಯಾತ ಬಂಧುಗಳು ಹೆಚ್ಚಾಗಿ ವಾಸ ಮಾಡ್ತಾ ಇರ್ತಕ್ಕಂಥ ಒಂದು ನಗರ ಪ್ರದೇಶ ಅದಾಗಿರ್ತದೆ. ಆ ನಗರ ಪ್ರದೇಶದಲ್ಲಿ ಇವತ್ತು ನೀವೇನಾದರೂ ಅಲ್ಲಿ ಒಂದು ಗೇಟನ್ನು ನೀವು ಅಲ್ಲಿ ಓಪನ್ ಮಾಡದೇ ಇದ್ದ ಪಕ್ಷದಲ್ಲಿ ಅಲ್ಲೇನಾದರೂ ಸಾವು ನೋವುಗಳಾದರೆ, ಆ ಆಂಬುಲೆನ್ಸ್ ಹೋಗದೆ ಸಾವು ನೋವುಗಳಾದರೆ ಅದಕ್ಕೆ ನೇರ ಹೊಣೆಗಾರರು ನಮ್ಮ ಕೇಂದ್ರ ಸರ್ಕಾರ ಮತ್ತು ರೈಲ್ವೆ ಇಲಾಖೆ ಆಗಿರ್ತದೆ. ಯಾಕಂದರೆ ಇವತ್ತು ಅನುಕೂಲ ಮಾಡುವಂಥ ಸಂವಿಧಾನಬದ್ಧ ಸಾರ್ವಜನಿಕ ಅನುಕೂಲ ಮಾಡಲಿಕ್ಕೆ ತಾವೇನಾದರೂ ಮುಂದಾಗಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ಇಲಾಖೆಗೆ ಮುತ್ತಿಗೆಯನ್ನು ಹಾಕುವಂಥ ಒಂದು ಕೆಲಸವನ್ನು ಮಾಡ್ತೀವಿ ಅಂತ ನಾನು ಇವತ್ತು ಮಾಧ್ಯಮದ ಮುಖಾಂತರ ತಮಗೆ ಮನವಿಯನ್ನು ಮಾಡ್ತಾ ಇದ್ದೀನಿ. ವಯಸ್ಸಾದವರು ಮತ್ತು ಸಣ್ಣ ಮಕ್ಕಳು ಅದನ್ನು ಹಳಿಯನ್ನು ದಾಟಕ್ಕೆ ಆಗಲ್ಲ. ಮತ್ತು ಯಾವುದಾದ್ರೂ ಅಲ್ಲಿ ಆಕಸ್ಮಿಕವಾಗಿ ಅವ್ರಿಗೆ ಸಾವು ನೋವು ಸಂಭವಿಸಿದರೆ ಆಂಬುಲೆನ್ಸ್ ಕೂಡ ಹೋಗೋಕ್ಕಾಗಲ್ಲ. ಈ ರೀತಿ ಇರಬೇಕಾದ್ರೆ ಸಂವಿಧಾನದಲ್ಲಿ ಸಾರ್ವಜನಿಕವಾಗಿ ನಮಗೆ ಮೂಲಭೂತ ಹಕ್ಕುಗಳನ್ನು ನೀಡದೇ ಇದ್ದ ಪಕ್ಷದಲ್ಲಿ ಇಂಥ ಈ ಸರ್ಕಾರ ನಮ್ಗೆ ಅವಶ್ಯಕತೆ ಇದೆಯಾ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ಹಂಗಾಗಿ ದಯವಿಟ್ಟು ತಾವು ತಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತಂದು ಒಂದು ಗೇಟನ್ನಾದರೂ ತಾವು ಟೆಂಪರವರಿಯಾಗಿ ಒಂದು ಗೇಟನ್ನಾದರೂ ತಾವು ಅಲ್ಲೇ ಮಾಡ್ಬೋದು. ಇಲ್ಲ ಅಂತಂದರೆ ಹೆಂಗೋ ಮೇಲ್ಸೇತುವೆಗಳು ಮಾಡ್ತಾ ಇದ್ದೀರಿ. ಈಗ ಕಾಮಸಮುದ್ರಕ್ಕೆ ಏನೋ DPR ಆಗಿದೆ ಅಂತ ಹೇಳಿದ್ದಾರೆ. ಅದೇ ರೀತಿ ಇಲ್ಲಿ ಒಂದು ಮಾಡಿಬಿಟ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಏನು ಎಲ್ಲ ರೀತಿ ಅವರಿಗೆ ತಾವು ಸೌಕರ್ಯ ಮಾಡಿಕೊಟ್ಟಂತ ಆಗ್ತದೆ ಅಂತೇಳಿ ಇವತ್ತು ನಾವು ಸಾಂಕೇತಿಕವಾಗಿ ತಮ್ಮ ಮನವಿ ಪಟ್ಟಿದ್ದೀವಿ. ನಾವು ಅತಿ ಶೀಘ್ರದಲ್ಲೇ ಇದರ ಬಗ್ಗೆ ಪರಿಶೀಲಿಸಿ ತಮ್ಮ ಮೇಲಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿ ನಮ್ಗೆ ಅನುಕೂಲ ಮಾಡಿಕೊಡ್ತೀರಿ. ಮುಂದಿನ ಹೋರಾಟಕ್ಕೆ ತಾವು ಅವಕಾಶ ಕೊಡಲ್ಲ ಅಂತ ಒಂದು ನಂಬಿಕೆ ಇಟ್ಟು ನಾನು ಈ ಮನವಿ ಪತ್ರವನ್ನು ತಮಗೆ ಕೊಡ್ತಾ ಇದ್ದೀನಿ. ಸರಿ ಕಡೆ ನೋಡಿ ಕೋಪವಾಗಿರೋ ತಮ್ಮ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಏನಂತಂದರೆ ಇವತ್ತು ಬಂಗಾರಪೇಟೆ ನಗರಸಭೆ ವ್ಯಾಪ್ತಿಯಲ್ಲಿ ಗಂಗಮ್ಮನಪಾಳ್ಯ ಮತ್ತು ಖಾದರ್ ಲೇಔಟ್ ಅಂತ 2 ಏರಿಯಾ ಇದೆ ಸರ್. ಒಂದು ಏರಿಯಾದಲ್ಲಿ ಎಲ್ಲ SC ಜನಾಂಗದವರು ಬಡವರು ಇರ್ತಾರೆ. ಇನ್ನೊಂದು ಏರಿಯಾದಲ್ಲಿ ಅಲ್ಪಸಂಖ್ಯಾತ ಬಂದು ಅಲ್ಲಿ ಒಂದು ಟ್ರ್ಯಾಕ್ ಇದೆ ಸರ್, ಕೋಲಾರ ಟ್ರೈನ್ ಅಂತ ಒಂದು ಟ್ರ್ಯಾಕ್ ಇದೆ. ಆ ಟ್ರ್ಯಾಕ್ ಹತ್ರ ಮೊದಲು ಏನಿತ್ತು ಅಂದರೆ ರೈಲ್ವೆ ಗೇಟ್ ಇತ್ತು. ಈ ಗೇಟನ್ನು ಈಗ ಮುಚ್ಚಿದ್ದೀವಿ. ಯಾಕೆ ಮುಚ್ಚಿದ್ದೀರಿ ಅಂದರೆ ಒಂದು ಅಂಡರ್ ಪಾಸನ್ನು ಮಾಡಿದ್ದೀವಿ. ಆ ಅಂಡರ್ ಪಾಸನ್ನು ಮಾಡಿದ ಮೇಲೆ ಜನ ಆ ಕಡೆ ಓಡಾಡ್ಬೋದು ಅಂತ ನಿಮ್ಮ ಒಂದು ದೃಷ್ಟಿಯಿಂದ ಮಾಡಿದ್ದೀವಿ. ಆದರೆ ಅಲ್ಲೇನಾದರೂ ಮಳೆ ಬಂದಾಗ ನೀರು ತುಂಬುತ್ತೆ ಸರ್. ನೀರು ತುಂಬಿದಾಗ